ಏನಂದ್ರೆ ಇವಾಗ ಫೇಸ್ಬುಕ್ ಅಲ್ಲೆಲ್ಲ ಹಾಕಿರೋದಕ್ಕೆ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಗುಡ್ ಜಾಬ್ ವಿಜಯನ, ಸೂಪರ್ ವಿಜಯನ, ಹಂಗ್ ವಿಜಯನ ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋದು ಇದು ತುಂಬಾ. ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋರು, ಕಾಮೆಂಟ್ ಮಾಡೋರು, ದಯವಿಟ್ಟು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಫಸ್ಟ್ ತಿಳ್ಕೊಂಡು ಇದು ನಿಜನ ಸುಳ್ಳ ಅಂತ ಕಾಮೆಂಟ್, ದಯವಿಟ್ಟು ತಪ್ಪುಗಳಿಗೆಲ್ಲ ಕಾಮೆಂಟ್ ಮಾಡಿ ಬೇರೆಯವ್ರನ್ನೆಲ್ಲ ನೊಂದಿಸ್ಬೇಡಿ. ಅಂತವ್ರಿಗಂತೂ ಶಿಕ್ಷೆ ಆಗ್ಲೇಬೇಕು. ಯಾರು ಬಂದು ಫೋಟೋ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರು. ಯಾರಮ್ಮ ಅಂತ ಹೇಳಿದ್ರೆ ಅವ್ರು ಯಾರು ವಿಧಿ ಅಂತ ಹೇಳಿದ್ರು. ವಿಧಿಯವ್ರು ಏನ್ ಹೇಳ್ತಾ ಇದ್ರು, ಬಂದು ಫೋಟೋ ಇದು ಮಾಡ್ತಾ ಇದ್ದೀರಾ, ಇಲ್ಲಿ ಲೂಟಿ ಮಾಡ್ತಾ ಇದ್ದೀರಾ, ನೀವು ಅಧ್ಯಕ್ಷರು ಉಪಾಧ್ಯಕ್ಷರದು ಪ್ಲೇಟ್ ಆಗ್ತಾ ಇದೆ, ನೀವು ಬಿಲ್ಗಳ ಮಾಡ್ಕೊಳಕ್ ಬಂದಿದ್ದೀರಾ ಹಾಗೆ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅವರು ಬಿಲ್ ಮಾಡ್ಕೋಬೇಕಾಗಿದೆ, ರಾತ್ರಿ ಹೊತ್ತು ಬಂದು ಮಾಡ್ಕೊಳಕ್ ಅವಶ್ಯಕತೆ ಇವಾಗ್ಲೂ ಇದಕ್ಕೋಸ್ಕರನೇ ಅವ್ರು ಬಂದಿರೋದು, ಬೇರೆ ಯಾವ ಬಿಲ್ಗಳು ಅದೆಲ್ಲ ಇಲ್ಲ. ಅದೇನೇ ಇದ್ರು ಕೂಡ ಮಾಹಿತಿ ಗೊತ್ತಿಲ್ಲ, ನನಗೆ ಗೊತ್ತಾಗುತ್ತೆ. ಅವ್ರು ಕುಡ್ದು ಬಿಟ್ಟು ಬಂದು ಏಕಾಏಕಿ ಆಚೆಯಿಂದಾನೇ ಅವರು ವಿಡಿಯೋ ಮಾಡ್ಕೊ ಬಂದಿರ್ತಾನೆ ಇದೀನಿ, ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅವ್ರೊಬ್ಬ ಜೆಂಟ್ಸ್ ಆಗಿದ್ದು ಇಲ್ಲಿ ಬಾಗಿಲ್ಗೆ, ಅಲ್ಲಿ ನೋಡಿ ಆ ಬಾಗಿಲ್ಗೆ ಅವ್ರು ನಿಂತ್ಕೊಬಿಟ್ಟಿದ್ರ ಅಂತ. ಬಿಲ್ ಕಲೆಕ್ಟರ್ ಕೂಡ ಇದೇ ಪ್ಲೇಸ್ ಅಲ್ಲಿ ತೊಳೆದ್ರು, ಅಲ್ಲಿಗೆ ಹೋದ್ರು ನಮ್ ಬಿಲ್. ಅವ್ರು ಫುಲ್ ಡ್ರಿಂಕ್ಸ್ ಮಾಡಿದ್ರು ಅಂತವ್ರು ನಾವ್ ಯಾಕೆ ಅದಕ್ಕೆ ಏನ್ ಮಾತಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯತಿ, ಬರೀ ನಮ್ಮ ಪಂಚಾಯತ್ ಇದೆ ಅಂತಲ್ಲ, ಪ್ರತಿ ಗ್ರಾಮ ಪಂಚಾಯತಿಗೂ ಯಾವುದೇ ಸಭೆಗಳನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸಿಸ್ಟಮಲ್ಲೇ ತೆಗೆದು ಸಿಸ್ಟಮಲ್ಲೇ ಅಪ್ಲೋಡ್ ಮಾಡಬೇಕಾಗಿದೆ. ಮತ್ತು ಆ ದಿನನೇ ಅಪ್ಲೋಡ್ ಮಾಡಬೇಕು. ಆ ದಿವಸ ಬಿಟ್ಟು ಮಾರನೇ ದಿವಸ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಸಭೆ ರದ್ದಾಗಬೇಕು. ಆ ಒಂದು ಉದ್ದೇಶಕ್ಕೆ ತೆಗೆದಿರ್ಬೋದು. ಆದರೆ 9 ಗಂಟೆನಲ್ಲಿ ಅನ್ನೋದು ಸ್ವಲ್ಪ ಇದೇ ಆಗಿದೆ. ಮತ್ತು ಮಾಧ್ಯಮಗಳ ಮೂಲಕ ನನಗೂ ತಿಳಿದು ಬಂತು. ಬಟ್ ಆದರೆ ರಾತ್ರಿ 9 ಗಂಟೆನಲ್ಲಿ ತೆರೆಯುವಂಥ ಅವಶ್ಯಕತೆ ಅಂತೂ ಏನು ಇರಲಿಲ್ಲ. ಯಾಕಂತೇಳಿದ್ರೆ ನಾವು ಯಾರನ್ನು ಹೇಳಿಲ್ಲ, ಅಧ್ಯಕ್ಷರಾಗಲಿ ನಾನಾಗಲಿ ಅವ್ರಿಗೇನು ಬಾಗಿಲು ತೆಗೆಯೋದಕ್ಕೆ ಅಥವಾ ನನ್ನ ಅನುಮತಿ ಸಹ ಕೇಳಿಲ್ಲ ಅವರು ಬಾಗಿಲು ತೆಗಿಬೇಕಾ ಬೇಡವಾ ಅನ್ನೋದು. ಸೊ ಅದರಿಂದ ನಾನು ಇವಾಗ ಅದರ ಬಗ್ಗೆ ಇವಾಗ ಯಾರ್ಯಾರು ರಾತ್ರಿ ಬಾಗಿಲು ತೆಗೆದಿದ್ರು ಅವ್ರಿಗೆ ಶೋಕಾಸ್ ನೋಟಿಸ್ ಸಹ ಕೊಟ್ಟಿದ್ದೀನಿ. ಯಾರು ಪರ್ಮಿಷನ್ ತಗೊಂಡು ನೀವು ರಾತ್ರಿ ಈ ಸಮಯದಲ್ಲಿ ಬಾಗಿಲು ತೆಗೆದಿದ್ದೀರಾ ಅನ್ನೋದ್ರ ಬಗ್ಗೆ ಸಮಜಾಯಿಸಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ನೋಟಿಸ್ ಸಹ ಮಾಡ್ತೀನಿ. ಇದ್ರ ಬಗ್ಗೆ ನಾನು ಈಗ ಇವತ್ತಿನ ಸಭೆಯಲ್ಲಿ ಕೂಡ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು, ಸಿಬ್ಬಂದಿಗಳನ್ನ ಕರೆದು ಸಹ ಮಾತಾಡಿದ್ವಿ. ಸಭೆಯಲ್ಲೇ ಓಪನ್ ಆಗಿ ಹೇಳಿದ್ದಾರೆ, PDO ನಮಗೇನು ಫೋನ್ ಮಾಡಿಲ್ಲ ಬಾಗಿಲು ತೆಗೀರಿ ಅಂತ ಹೇಳ್ಬಿಟ್ಟು. ಎಲ್ಲ ಸದಸ್ಯರು ಅದನ್ನು ಕೇಳಿಸ್ಕೊಂಡಿದ್ದಾರೆ. ನಾವು ಹೇಳಿದ್ದೀವಿ, ನಾವೇನು ಹೇಳಿ ಬಾಗಿಲು ತೆಗೀರಿ. ಸೊ ಆ ಒಂದು ವಿಷಯನೂ ಇವತ್ತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮೀಟಿಂಗ್ ಏನು ಒಂದ್ಸತಿ ರದ್ದಾದ್ರೆ 7 ದಿನಗಳ ಕಾಲ ನಾವು ಕಾಯ್ಬೇಕಾಗಿತ್ತು. ಈಗ ಎಲೆಕ್ಷನ್ ಮುಂದೆ ಬರ್ತಾ ಇತ್ತು, ಅದಕ್ಕೋಸ್ಕರ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ಇತ್ತು. ಈಗ ನಮ್ಮ ಸದಸ್ಯರು ಕೆಲವೆಲ್ಲ ಲಾಸ್ಟ್ ಮೀಟಿಂಗು ಮಾಡ್ದಿರ ಇದ್ರೆ ನಮ್ಗೆ ಹೆಂಗೆ ಒಂದು ಲಾಸ್ಟ್ ಮೀಟಿಂಗ್ ಎಲ್ಲರೂ ಮೀಟ್ ಆಗ್ಬೇಕಾಗಿತ್ತು, ಎಲ್ಲರೂ ಸೇರಿ ಮೀಟ್ ಆಗ್ಬೇಕು, ನೀವ್ ಯಾಕೋ ಸುಮ್ನೆ ಇದ್ದೀರಾ ಅಂದ್ರು. ಅದಕ್ಕೆ ನಾನು ನಮ್ಮ PDO ಸರ್ ಮಾಹಿತಿ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ತೆಗ್ದಿದ್ರು. ಸಾರು ಎಲ್ಲ ತಂದು ಕೊಟ್ಟಿದ್ರು, ನಾನು ಕೊಡ್ಬೇಕಾಗಿತ್ತು. ಸರ್ವರ್ ಬಿಸಿ ಅಂತಿತ್ತು. ಅದ್ರ ಕಾರಣ ನಾನು ನಮ್ಮ DO ಫೋನ್ ಮಾಡಿಬಿಟ್ಟು ನಮ್ಮ ಬಿಲ್ ಕಲೆಕ್ಟರ್ ಮಾಡಿಬಿಟ್ಟು ಕಾಲ್ ಮಾಡಿದ್ರು ನನಗೆ, ದಯವಿಟ್ಟು ಬರಲೇಬೇಕು, ಇವತ್ತು ಲ್ಯಾಬ್ಸ್ ಆದ್ರೆ ಮತ್ತೆ ತೆಗಿಯೋದು ಕಷ್ಟ ಆಗತ್ತೆ ಮೇಡಮ್ ಅಂತ ನನಗೆ ಕಾಲ್ ಮಾಡಿದ್ರು. ಅದಕ್ಕೆ 8 ಹಂಗೆಲ್ಲ ಮಾಡಿದ್ರು. ಕಾಲ್ ಮಾಡಿದ್ರು ಅವರು. ನಾನು ಬಂದೆ. ಈ PDO ನನಗೆ ತಮ್ಮ ಕೊಡೋಕ್ಕೆ ಯಾವುದೇ ವಿಷಯಕ್ಕೆ ನನಗೆ ನಮ್ಮ PDO ಕಾಲ್ ಮಾಡ್ತಾ ಇರ್ಲಿಲ್ಲ. ಯಾವಾಗೂ DOಗಳೇ ನನ್ಗೆ ಕಾಲ್ ಮಾಡ್ತಾ ಇದ್ದೀನಿ, ಮೇಡಮ್ ಈ ಥರ ನೀವು ಇವತ್ತು ತಮ್ಮ ಕೊಡ್ಬೇಕು ಬನ್ನಿ ಅಂತ. ನಮ್ಮ DOನೇ ಯಾವಾಗೂ ನನ್ನ ಕಾಲ್. ಇದಕ್ಕೂ ಮುಂಚೆ ಲೇಟ್ ನೈಟರ್ಸ್ ಏನಾದ್ರು ವರ್ಕ್ ಮಾಡಿದ್ದೀರಾ ಸರ್? ಈ ಲೇಟ್ ವರ್ಸಸ್ ಮಲ್ಲಿ ಮಾಡಿದೀವಿ ಅಂದ್ರೆ ಸರ್ವರ್ ಮಾಡಿರ್ಲಿಲ್ಲ ಅವರು. ಮೇಡಮ್ ದಯವಿಟ್ಟು ಕೊಡ್ರಿಲ್ಲ, ಇಲ್ಲಾಂದ್ರೆ ರದ್ದಾಗತ್ತೆ ಅಂತ ಹೇಳಿರೋದಕ್ಕೋಸ್ಕರ ನಾನು ಬಂದು ಕೊಟ್ಟಿದ್ದೀನಿ ಸರ್. ಈಗ ನಿಮ್ಮ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಬಿಲ್ ಪಾವತಿ ಸೇರಿದಂತೆ, ಅದಕ್ಕೇನು ಉತ್ತರ ಕೊಡ್ತೀರಾ ಸರ್? ಈಗ ಬಿಲ್ ಪಾವತಿ ಆಗಿದೆ ಅಂತಿದೆ ಸರ್. ನಂದು ಅಂದ್ರೆ ಇವಾಗ TV9 ಬೇರೆ ನ್ಯೂಸ್ಗಳಲ್ಲೆಲ್ಲ ಬಂದಿದೆ ಅಂತ ವಿಚಾರ ನಾನು ನೋಡಿದ್ದೀನಿ. ಈಗ ನೀವು ಇಲ್ಲಿದ್ದೀರಾ, ಸ್ಥಳೀಯರಿದ್ದೀರಾ, ಅವರು ನ್ಯೂಸ್ ಮಾಡಕ್ ಮುಂಚೆ ಸ್ಥಳೀಯರ ಹತ್ರನೂ ಕೇಳ್ಬೇಕಾಗಿತ್ತಲ್ಲ ಸರ್. ಅವ್ರು ಫುಲ್ ಡ್ರಿಂಕ್ಸ್ ಹಾಕೊಂಡ್ ಬಂದು ನಾನು DO ಇದ್ರೆ DO ಮಗನು ಕೂಡ ಇದ್ದ ಸರ್. ಯಾಕಂದ್ರೆ ಅವ್ರ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ನೀನೊಬ್ಳೆ ಹೋಗ್ತಾ ಇದೀಯ ಅಂತ ಅವರು ಇದು ಮಾಡಿ ಕಳ್ಸಿದ್ರು. ನಾವು ಕೊಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಬಂದು ಕೊಟ್ಟಿದ್ವಿ, ಬೇರೆ ಹಿತದೃಷ್ಟಿಯಿಂದ ನಾವ್ ಇಲ್ಲಿ ಬಂದಿಲ್ಲ. ಅವ್ರು ಕುಡ್ದು ಬಿಟ್ಟು ಬಂದು ಏಕಾಏಕಿ ಆಚೆಯಿಂದಾನೇ ಅವರು ವಿಡಿಯೋ ಮಾಡ್ಕೊ ಬಂದಿದ್ರು ಸರ್. ತಾವು ನೋಡಿರ್ತೀರ ವಿಡಿಯೋದಲ್ಲಿ. ನಾನು ಕೇಳ್ತಾನೆ ಇದ್ದೀನಿ, ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅವ್ರೊಬ್ಬ ಜೆಂಟ್ಸ್ ಆಗಿದ್ದು ಇಲ್ಲಿ ಬಾಗಿಲ್ಗೆ, ಅಲ್ಲಿ ನೋಡಿ ಆ ಬಾಗಿಲ್ಗೆ ಅವ್ರು ನಿಂತ್ಕೊಬಿಟ್ಟಿದ್ರು ಅಡ್ಡ. ನಾನು ಆಚೆ ಬರಕ್ಕೂ ಏನ್ ರೆಸ್ಪಾನ್ಸ್ ಕೊಡಕ್ಕೂ ಇರ್ಲಿಲ್ಲ. ಅವ್ರ ಅಡ್ಡ ನಿಲ್ಲಿದ್ರು. ನಾವು ಲೇಡೀಸ್ ಇದ್ವು, ಆಚೆ ನಮ್ಮ ಇವ್ರು ಅಟೆಂಡರ್ ಇದ್ರು, ಅವ್ರಿಗೂ ಕೂಗೋಣ ಅಂತ ನೋಡಿದ್ರೆ ಅವ್ರಿಗೇನು ಆಯ್ತೋ ಏನೋ, ಇವ್ರೇನ ಬೆದರಿಸಿದ್ರೆ ಏನೋ ಗೊತ್ತಿರ್ಲಿಲ್ಲ. ಅವರು ಅಲ್ಲಿ ಸದ್ಯಕ್ಕೆ ಇರ್ಲಿಲ್ಲ. ನಾವ್ ಏನ್ ಮಾಡ್ಬೇಕು ಹೆಣ್ಮಕ್ಳು ಅಂತ ನಾನು ಫೋನ್ ಬೇರೆ ಮಗು ಕೊಟ್ಟು ಮನೆಯೆಲ್ಲ ಬಂದ್ಬಿಟ್ಟಿದ್ದೆ. ಮಳೆ ಬೀಳ್ತಾ ಇತ್ತು, ತುಂಬಾ ಮಳೆ. ನಮ್ ಇನ್ನೊಬ್ಬ DO ಕಾಲ್ ಮಾಡಿ, ಕಾಲಲ್ಲಿ ಆ ಮಗುಗ್ ಸ್ವಲ್ಪ ಗೊತ್ತಿರ್ಲಿಲ್ಲ ಅಂತ ಕಾಲ್ ಮಾಡಿ ವಿಚಾರ ತಿಳ್ಕೊಂಡ್ ಮಾಡ್ತಾ ಇದ್ರು. ಆ ವಿಚಾರ ಮಾಡ್ತಾ ಇರ್ಬೇಕಾದ್ರೆ
ನಾನು ಫೋನ್ ಮಾಡಿ ನಮ್ಮ ಬಿಲ್ ಕಲೆಕ್ಟರ್ಗೆ ಆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಕರ್ದೆ ನಾನು ಬನ್ನಿ ಅಂತ. ಅವ್ರು ನಾನು ಬರ್ತಾ ಇದ್ದೀನಿ ಅಂತ 2 ನಿಮಿಷದಲ್ಲೇ ಬಂದ್ರು. ಅವ್ರು ನಮ್ಮ ಬಿಲ್ ಕಲೆಕ್ಟರ್ ಕೂಡ ಇದೇ ಪ್ಲೇಸ್ ಅಲ್ಲಿ ತೊಳೆದ್ರು. ಅಲ್ಲಿಗೆ ಹೋದ್ರು ನಮ್ಮ ಬಿಲ್ ಕಲೆಕ್ಟರ್. ನಾನು ಕರ್ದೆ, ಜಗಳ ಬೇಡ ಬನ್ನಿ ಮಾತಾಡೋಣ ಅಂತ ನಮ್ಮ ಬಿಲ್ ಕಲೆಕ್ಟರ್ ಕೂಡ ನಾನು ಕರ್ದೆ ಸರ್. ಅದೇ ಸಮಯದಲ್ಲಿ ನಮ್ಮ ಮೆಂಬರ್ ಅವರು ಹಸ್ಬೆಂಡ್ ಕೂಡ ಏನೋ ಅಂತ ಅವರು ಬಂದ್ರು. ಅವರು ಕೇಳ್ಕೊಂಡ್ರು ಇದು ತಪ್ಪಾಗ್ತಾ ಇದೆ ಅಂತ. ಅವ್ರಿಗೂ ಅವ್ರು ಮರ್ಯಾದೆ ಕೊಟ್ಟಿಲ್ಲ ಸರ್. ಈಗ ನಿಮ್ಗೂ ಗೊತ್ತು, ಒಂದೇ ವ್ಯಕ್ತಿ ನಾರ್ಮಲ್ ಆಗಿದ್ರೆ ಅವ್ರ ಹತ್ರ ನಾವೇನ ಮಾತಾಡ್ಬೋದು. ಅವ್ರು ಫುಲ್ ಡ್ರಿಂಕ್ಸ್ ಮಾಡಿದ್ರು ಅಂತವ್ರು ನಾವ್ ಯಾಕೆ ಅದು ಏನ್ ಮಾತಾಡಕ್ಕಾಗತ್ತೆ? ಅವ್ರು ಏಕಾಏಕಿ ಬಂದಿದ್ದಾರೆ, ಡ್ರಿಂಕ್ಸ್ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಭಯ ಅನ್ನೋದು ಇರತ್ತೆ ಅಲ್ಲ ಸರ್, ಹೆಣ್ಮಕ್ಳು ನಮ್ಗೆ ಏನ್ ಮಾಡ್ತಾರೋ ಏನೋ ಅಂತ ನಮಗೂ ಇರತ್ತೆ ಅಲ್ಲ ಸರ್. ಆ ಟೈಮಲ್ಲಿ ಅವ್ರು ಬಂದ್ರು, ಇಲ್ಲ ವಿಡಿಯೋ ಮಾಡಿದಿರ, ಯಾಕಮ್ಮ ಬಂದಿದ್ರ, ಏನು ಎತ್ತ ಯಾಕೆ ಅಂತ ನಮ್ಮನ್ನು ಫಸ್ಟ್ ಅಲ್ಲಿ ವಿಚಾರಿಸಿದ್ರೆ ನಮಗೂ ಭಯ ಇರ್ಲಿಲ್ಲ. ಅವ್ರು ಡೈರೆಕ್ಟ್ ಆಗಿ ಫಸ್ಟ್ ಇಂದಾನೆ ವಿಡಿಯೋ ಮಾಡ್ಕೊ ಬಂದ್ಬಿಟ್ಟು ಡ್ರಿಂಕ್ಸ್ ಹಾಕಿದ್ದಾರೆ. ಅವ್ರು ಮಾತಾಡ್ತಾ ಇರೋ ಮೂವರ್ಗ ಮಾಹಿತಿ ನಾನು ಹೇಳಿದ್ದೀನಿ ಸರ್. ಯಾರಿಗೆ ಹೇಳಿದ್ದೀರಾ? ಸುಕನ್ಯಕ್ಕೆ ಹೇಳಿದ್ದೀನಿ, ಗಂಗಮ್ಮಗೆ ಹೇಳಿದ್ದೀನಿ. ಇದಾಗಿದ ತಕ್ಷಣ ವಿನು ಕಾರ್ತಿಕ್ ಅಣ್ಣಗೆ ಹೇಳಿದ್ದೀನಿ, ವಿನಾಯಕ್ ಅಂಕಲ್ಗೆ ಹೇಳಿದ್ದೀನಿ ಈ ತರ ಎಲ್ಲ ಆಗಿದೆ ಅಂತ. ನನ್ನ ಫೋನ್ ಇರ್ಲಿಲ್ಲ, ಮನೆಗೆ ಹೋಗಿದ ತಕ್ಷಣ ಜೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಈ ತರ ಕರೀತಾ ಇದ್ದಾರೆ ಅಕ್ಕ ಅಂದ್ರೆ ಇನ್ನೇನಮ್ಮ ಮಾಡೋದು. ಅವ್ರು 5 ಗಂಟೆಯಲ್ಲಿ ಕಾಲ್ ಮಾಡಿದಾಗೂ ನಾವೆಲ್ಲ ಹೋಗಿದ್ವಿ, ಇದಿದೆ ಅಂತ, ಸರ್ವರ್ ಬಿಸಿ ಇದೆ ಅಂತ ಇದ್ರು. ನಮ್ಮ ಜೊತೆ ನಮ್ಮ ಸದಸ್ಯರು ಒಂದು 5-6 ಜನ ಇದ್ರು. ಅವ್ರು ಕೂಡ ನಮ್ ಡಿಒ ಫೋನ್, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನಮ್ಮ ಮೆಂಬರ್ ಗಂಗಮ್ಮಗೆ ಕಾಲ್ ಮಾಡಿದ್ರು. ಅಕ್ಕ ನಿಮ್ ಜೊತೆ ಮೇಡಮ್ ಇದ್ರೆ ಕೊಡಿ ಅಂತ. ಅವಾಗ ಇದಾರೆ ಮೇಡಮ್ ಕೊಡ್ತೀನಿ ಇರು ಅಂತ ಅವ್ರು ಹೇಳ್ಬಿಟ್ಟು ಯಾಕೆ ಅಂತ ನನಗ್ ಕಾಲ್ ಮಾಡಿದ್ರು. ನನಗ್ ಕೊಟ್ರು ಫೋನು, ನಾನು ಮಾತಾಡಿದೆ. ಯಾಕಮ್ಮ ಅಂದ್ರೆ ಈ ತರ ತಮ್ಮ ಕೊಳ್ಳೇಬೇಕು, ಎಷ್ಟೊತ್ತಾದ್ರೂ 12 ಗಂಟೆ ಒಳಗಡೆ ನೈಟ್ ಅಲ್ಲಿ ಕೊಡ್ಬೋದು, ಅಷ್ಟೊತ್ತರಲ್ಲೂ ಟೈಮ್ ಇರತ್ತೆ. ಕೊಟ್ಟಿಲ್ಲ ಅಂದ್ರೆ ಲ್ಯಾಪ್ಸ್ ಆಗತ್ತೆ, ಅದು ಕೊಳ್ಳೇಬೇಕು ಅಂತ ಹೇಳಿದ್ರು. ಅದು ನನ್ನ ಹತ್ರ ಅವ್ರು ಮಾತಾಡಿದ್ದಾರೆ ಸರ್. ನಮ್ಮ ಮೆಂಬರ್ಸು ಇದ್ರು 4-5 ಜನ ಇದ್ದಾರೆ ಸರ್ ನನ್ನ ಜೊತೆ. ಇವರು ಕಾಲ್ ಮಾಡಿದ್ರು ನನಗೆ, ಅಕ್ಕ ಈ ತರ ವಿಜಯನ್ ಅವ್ರು ಯಾರೋ ಬಂದು ನಮ್ಗೆ ತುಂಬಾ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ರೆ, ನಾನು ತುಂಬ್ಕೊಡಕ್ ಬಂದೆ ಮೀಟಿಂಗ್ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿದ್ರು. ನಾನು ಇರಮ್ಮ ಆಯ್ತು ನಾನು ಮಾತಾಡ್ತೀನಿ ಅಂತ ವಿಜಯ್ ನಾನು ಕಾಲ್ ಮಾಡಿದೆ. ಆ ಟೈಮಲ್ಲಿ 2 ಸಾರಿ ನಾನು ಕಾಲ್ ಮಾಡಿದೆ. ನನ್ನ ಫೋನ್ ತೆಗ್ದಿಲ್ಲ ಅವರು. ಮತ್ತೆ ರಾಮಪ್ಪ ಯಾರೋ ಇಟ್ಕೊಂಡು, ಮೇಡಮ್ ದುರ್ಗಾ ಪ್ರಸಾದ್ಗೆ ವಿಜಿಗೆ ಚೆನ್ನಾಗಿ ಪರಿಚಯನೇ, ದುರ್ಗಾ ಪ್ರಸಾದ್ಗೆ ಮಾಡಕ್ಕೆ ಹೇಳ್ರಿ ಮೇಡಮ್. ನೀವು ನನಗೆ ಕಾಲ್ ಮಾಡಿ ಅಕ್ಕ ಇಮಿಡಿಯೇಟ್ ದುರ್ಗಾ ಪ್ರಸಾದ್ಗೆ ಮಾಡ್ರಕ್ಕಾಗಿ ಥರ ವಿಜಿ ಬಂದಿದ್ದಾರೆ ಅಂತಂದ್ರು. ದುರ್ಗಾ ಪ್ರಸಾದ್ ಅಣ್ಣಗೂ ನಾನು 2 ಸಾರಿ ಮಾಡಿದೆ, ಅವರು ತೆಗ್ದಿಲ್ಲ. ಆಮೇಲೆ ಯಾವತ್ತಿಗೂ ಸ್ವಲ್ಪ ಹೊತ್ತಾದ್ಮೇಲೆ ವಿಜಯ್ ಇದು ದುರ್ಗಾ ಪ್ರಸಾದ್ ತೆಗೆದ್ರು, ಮಾಹಿತಿ ಈ ಥರ ಆಗಿದೆ ಅಂತ ಹೇಳಿದ್ವಿ. ಆಮೇಲೆ ನಾವು ಮಾತಾಡಿದೀವಿ ಅಂತ ಹೇಳಿದ್ರು. ಆಮೇಲೆ ಇವರು ಗಣಿ ಅಣ್ಣ ಕೂಡ ಏನೂ ಮಾತಾಡಿಲ್ಲ ವಿಡಕ ಅಂತ. ಆಕ್ಚುಲಿ ಇದು ನಿಜವಾಗ್ಲೂ ಇದಕ್ಕೋಸ್ಕರನೇ ಅವ್ರು ಬಂದಿರೋದು, ಬೇರೆ ಯಾವ ಬಿಲ್ಲುಗಳು ಅದೆಲ್ಲ ಇಲ್ಲ. ಅದೇನೇ ಇದ್ರು ಕೂಡ ಮಾಹಿತಿ ಗೊತ್ತಿಲ್ಲ, ನಾಳೆ ಗೊತ್ತಾಗುತ್ತೆ. ಮೀಟಿಂಗ್ಗೋಸ್ಕರ 6 ಗಂಟೆಯಿಂದ ಅವ್ರು ಕಾಲ್ ಮಾಡಿದ್ದಾರೆ. ನಾವೆಲ್ಲ ಜೊತೆಯಲ್ಲಿ ಮೆಂಬರ್ಸ್ ಎಲ್ಲ ನಾವು ಕೋಲಾರ ಹೋಗಿದ್ವಿ. ನಮ್ಮ ಜೊತೆಯಲ್ಲಿ ಅಧ್ಯಕ್ಷರು ಇದ್ರು. ಬರೋಷ್ಟೊತ್ತಿಗೆ 7 ಗಂಟೆ ಆಯ್ತು. ಅವರು ಮಗು ಊಟ ಗೀಟ ತಿನ್ಸ್ಬಿಟ್ಟು ಒಂದೇ ಸಾರಿ ಹೋಗೋಣ ಅಂತ ಲೇಟಾಗಿ ಅವರು ಬಂದಿದ್ದಾರೆ. ಸರ್ವರು ಸಿಕ್ಕಿಲ್ಲ. ಇದಂತೂ ಮೀಟಿಂಗ್ಗೆ ತಂದ್ಕೊಡಕ್ಕೆ ಅಂತ ಬಂದಿದ್ದು. ನಾವೆಲ್ಲಾ ಸದಸ್ಯರು ಒಪ್ಕೋತೀವಿ. ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಂಡು ಯಾವೇ ಒಂದು ವ್ಯಕ್ತಿ ಮೇಲೆ ನೀವು ಇದು ಮಾಡ್ಕೊಳ್ರಿ. ದಯವಿಟ್ಟು ನಿಮ್ಮ ಪ್ರೆಸ್ವರ್ಗೂ ನಾವು ಹೇಳ್ತೀವಿ, ಯಾರೋ ಬರ್ತಾರೆ ಏನೋ ಹೇಳ್ತಾರೆ, ಅದ್ರ ಬಗ್ಗೆ ದಯವಿಟ್ಟು ನೀವು ಬೇರೆಯವ್ರ ಬಗ್ಗೆ, ಯಾಕಂದ್ರೆ ಅವ್ರವ್ರ ವ್ಯಕ್ತಿತ್ವ ಅವ್ರಿಗಿರುತ್ತೆ, ತಿಳ್ಕೊಂಡು ದಯವಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿ. ಯಾರೇ ಆಗಿರಲಿ, ಯಾರೋ ಬಂದ್ರು ಏನೋ ತಪ್ಪು ಮಾಹಿತಿ ಕೊಟ್ಟಾಗ ಆ ವ್ಯಕ್ತಿ ವ್ಯಕ್ತಿತ್ವವಾಗಿ ನಿಜವಾಗ್ಲೂ ನೊಂದ್ಕೊಳ್ತಾರೆ. ಆದ್ರೂ ಆ ಅಮ್ಮ ಅಂತೂ 2 ದಿವಸ ನಿಜವಾಗ್ಲೂ ಅದೆಷ್ಟು ನೊಂದ್ಕೊಂಡಿದ್ದಾರೆ ಅವರು. ಕಾರ್ತಿಕ್ ಅವ್ರದ್ದು ಬರ್ತ್ಡೇ ಇತ್ತು. ನಾವೆಲ್ಲ ಕೋಲಾರ್ನಲ್ಲಿ ಹೋಟ್ಲದಲ್ಲಿ ಎಂಪೈರ್ದಲ್ಲಿ ಒಂದು ಯಾವುದು ಚಿಕ್ಕದು ಪಾರ್ಟಿ ಇಟ್ಕೊಂಡಿದ್ವಿ. ನಾವೆಲ್ಲ ಅಲ್ಲಿ ಹೋಗಿದ್ವಿ. ನಮ್ಮ ಸ್ಟಾಫ್ ಬಿಟ್ಬಿಟ್ಟು ನಾವೆಲ್ಲ ಹೋಗಿದ್ವಿ. ಸದಸ್ಯರೆಲ್ಲರೂ ಹೋಗಿದ್ವಿ. ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಹೋಗಿದ್ವಿ. ನಾವು ಹೋಗ್ಬಿಟ್ಟು ಇಲ್ಲಿ ಮೇಡಮ್ಗೆ 3 ಗಂಟೆಗೆ ಇಲ್ಲಿ ಕರೆದ್ರು. 3 ಗಂಟೆಗೆ ಬಂದರು ಮೇಡಮ್. ಇಲ್ಲಿ ಬಂದಿದ್ದ ಟೈಮ್ನಲ್ಲಿ ಸರ್ವರ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆದೇಶ ಇದೆ, ಸರ್ಕಾರ ಆದೇಶ. 1 ತಿಂಗಳಿಗೊಂದ್ಸಾರಿ ಮೀಟಿಂಗ್ ಮಾಡಬೇಕಂತ ಆದೇಶ ಇದೆ. ಮೊದಲು ಇದ್ದಿದ್ದ ಸಿಸ್ಟಮ್ ಏನಂದ್ರೆ 8 ದಿವಸ ಬರ್ಬಿಟ್ಟು ನಾವು ಲೆಟರ್ದಲ್ಲಿ ಕಳಿಸಿದ್ರೆ ಅದು ಇದು ಮೀಟಿಂಗ್ಗೆ ಇದು ಆಗ್ತಾ ಇತ್ತು. ಇವಾಗೆಲ್ಲ ಆನ್ಲೈನ್ ಮೀಟಿಂಗು. ಇದು ಆನ್ಲೈನ್ ಮೀಟಿಂಗ್ ಮಾಡಬೇಕಾಗಿದ್ರೆ ಮೊದಲೇ ಸಿಸ್ಟಮ್ದಲ್ಲಿ ಫೀಡ್ ಮಾಡಬೇಕು. PDO ಅವ್ರು ಫೀಡ್ ಮಾಡಿಬಿಟ್ಟು PDO ಅವ್ರು ಥಂಬ್ ಕೊಡಬೇಕು. ಆಮೇಲೆ ಮೇಡಮ್ ಅವ್ರು ಥಂಬ್ ಕೊಡಬೇಕು. ಅದು ಥಂಬ್ ಕೊಟ್ರೇನೆ ಅದು ಇದು ಆಗೋದು. ಅದು ಜಮ್ನಾ ಹುಡುಗಿ ಕೋಲಾರಿಂದ ಅದು ಹುಡುಗಿ ಇದನ್ನ ಮುಳಬಾಗಿಲಿಂದ ಬರೋದು. ಆ ಹುಡುಗಿಗೆ ಹೇಳ್ಬಿಟ್ಟು PDO ಅವರು ಅವ್ರ ಕೆಲಸ ಮುಗಿಸಿದ್ದಾರೆ, ಹೋಗಿದ್ದಾರೆ. ಅಧ್ಯಕ್ಷರು ಬಂದ್ರೆ ಇದು ಮಾಡ್ಕೊಳಮ್ಮ ಅಂತ ಹೇಳಿದ್ದಾರೆ, ಥಂಬ್ ಮಾಡಿಸ್ಕೊಳ್ಳಿ ಅಂತ. PDO ಅವರು ಕೆಲಸ ಏನಿತ್ತು ಮಾಡಿಬಿಟ್ಟು ಸೆಕ್ರೆಟರಿ PDO ಅವರು ಅವರಷ್ಟಕ್ಕೆ ಅವ್ರು ಹೋಗಿದ್ದಾರೆ. ಆಮೇಲೆ ಏನಾಯ್ತು, ಆ ಹುಡುಗಿ ಜಮ್ನಾ ಇವ್ರು ಫೋನ್ ಮಾಡ್ತಾ ಇದ್ರಂತೆ. ಬೆಳಿಗ್ಗೆ ಫೋನ್ ಮಾಡಿದ್ರೆ, ಸುಮಾರು ಫೋನ್ ಮಾಡಿದ್ರಂತೆ. ಆ ಫೋನ್ದಲ್ಲಿ ರೆಕಾರ್ಡಿಂಗ್ ಇದೆ. ಆ ಫೋನ್ ಮಾಡಿದ್ದಕ್ಕೆ ಏನ್ ಮಾಡಿದ್ದಾರೆ, ಸರಿ ಏನಮ್ಮ ನಾನು ಬರೋದಿಲ್ಲ ಅಂತ. ಇಲ್ಲ ಬರಲೇಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ, ಇಲ್ಲ ಸಾರ್ ನನಗೆ ಪ್ರಾಬ್ಲಮ್ ಆಗ್ತದೆ, ನೀವು ಬಂದು ಅದು ಥಂಬ್ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಇಟ್ಕೊಂಡು ಏನು ಮಾಡಿದ್ದಾರೆ, ಇವನ್ ಕೇಳಿದ್ದಾರೆ, ಯಾರೋ ನಮ್ಮ ರಾಮಪ್ಪ ಹೇಳಿದ್ದಾನೆ,
ರಾಮಪ್ಪ ಹೇಳಿದ ತಕ್ಷಣನೇ ರಾಮಪ್ಪ ನೀನು ಎಟ್ಲು ಹಚ್ಚಿದ್ದೆ ಅಂತ ಆ ರಾಮಪ್ಪನ ಆಟೋನ ಕಳಿಸಿದ್ದಾನೆ. ಅವ್ರಿಗೇನು ಇಲ್ಲಿ ರಾಮಪ್ಪ ಆಟೋ ಕಳಿಸಿದ್ದಾನೆ, ಆಟೋನಲ್ಲಿ ಬಂದಿದ್ದಾರೆ. ಅವರು ಬಂದಮೇಲೆ ಬೀಗ ಇಲ್ಲದಿತ್ತು, ಬೀಗ ಪಂಚಾಯತ್ ಫೋನ್ ಮಾಡಿದ್ದಾರೆ. ಆಮೇಲೆ ಪಂಚಾಯತ್ ಬೀಗ ತಗೊಂಡು ಬಂದಿದ್ದಾನೆ. ಬಂದು ನೋಡಿದ್ದಾರೆ ತಮ್ಮ ಇಡೋದಕ್ಕೆ, ಅದು ತಮ್ಮ ಆಗ್ಲಿಲ್ಲ. ಆಯ್ತಾ ತಮ್ಮ ಐತಂತೆ. ಅನುಮತಿ ಕೊಟ್ಟಿಲ್ಲ, ಮಾಡೋ ಇದಿತ್ತು. ನನಗೆ ಇವ್ರು ಒಂದ್ ನಿಮಿಷ ಇತ್ತು ನಾವು ಸಕ್ಸಸ್ ಮಾಡಕ್ಕೆ, ಅವ್ರು ನಮ್ಮನ್ನು ಕೂರ್ಸಿಲ್ಲ. ಆಮೇಲೆ ಏನಾಯ್ತು, ನಾವೆಲ್ಲ ನಮ್ಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಇವ್ರು ಅಧ್ಯಕ್ಷರು ಫೋನ್ ಮಾಡಿದ್ರು, ಅಣ್ಣ ಯಾರು ನಮ್ಮ ಇವರು ಗಂಡ ಫೋನ್ ತೆಗಿತಾ ಇಲ್ಲ, PD ಅವರು ಫೋನ್ ತೆಗಿತಾ ಇಲ್ಲ, ನಾನು ಇಲ್ಲಿ ಬಂದೆ, ಇಲ್ಲಿ ಯಾರು ಬಂದು ಫೋಟೋ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರು. ಯಾರಮ್ಮ ಅಂತ ಹೇಳಿದ್ರೆ ಅವ್ರು ಯಾರು ವಿಧಿ ಅಂತ ಹೇಳಿದ್ರು. ವಿಧಿಯವ್ರು ಏನು ಹೇಳ್ತಾ ಇದಾರಮ್ಮ ಅಂದ್ರೆ, ನೀವು ಬಂದು ಫೋಟೋ ಇದು ಮಾಡ್ತಾ ಇದ್ದೀರಾ, ಇಲ್ಲಿ ಲೂಟಿ ಮಾಡ್ತಾ ಇದ್ದೀರಾ, ನೀವು ಅಧ್ಯಕ್ಷರು ಉಪಾಧ್ಯಕ್ಷರದು ರೇಡ್ ಆಗ್ತಾ ಇದೆ, ನೀವು ಬಿಲ್ಗಳ ಮಾಡ್ಕೊಳಕ್ ಬಂದಿದ್ದೀರಾ ಹಂಗೆ ಅಂತ ಹೇಳಿದ್ರು. ಅವರು ಬಿಲ್ ಮಾಡ್ಕೋಬೇಕಾಗಿದೆ, ರಾತ್ರಿ ಹೊತ್ತು ಬಂದು ಮಾಡ್ಕೊಳಕ್ ಅವಶ್ಯಕತೆ ಇಲ್ಲ, PDOನೂ ಇಲ್ಲ, ಸೆಕ್ರೆಟರಿ ಇಲ್ಲ. ಅವ್ರು ಬಂದೇನೋ ಅವ್ರಿಗೇನೋ ಚೆಕ್ ಬರೆಯೋ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೇನೋ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಅವರು ಏನೋ ಒಂದು ಆಸೆ, ಮೀಟಿಂಗ್ ಮಾಡಬೇಕು, ಲಾಸ್ಟ್ ಮೀಟಿಂಗು ಯಾವತ್ತು ಏನಾಗ್ತದೆ, ನಮ್ಮ ಸದಸ್ಯರು ಬಂದು ಊಟ ಹಾಕೋಣ. ವಿಧಿ ಮಾಡೋ ಮುಂಚೆ ವಿಧಿ ಊರೋನು ಅವನು ಯಾರು ಆಚೆವನು ಯಾರಿಲ್ಲ. ವಿಧಿ ಆಕ್ಚುಲ್ ಆಗಿ ಕೇಳಬೇಕ ಯಾರಿಗಿನ ಹೆಂಗೆ ಏನು ಮಾಡೋದು, ನಿಂಗೆ ಮಾಡಿದಾರಿಲ್ಲ. ಊರದಲ್ಲಿ ಯಾರು ದೊಡ್ಡವರಿದ್ದಾರೆ, 4 ಜನ ಇದ್ದಾರೆ, ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರೆ. ಅವ್ರು ಕೇಳ್ಕೊಂಡು ಏನು ಮಾಡಬೇಕಾಗಿತ್ತು, ಹೆಂಗೆ ಮಾಡಬೇಕು, ವಿಧಿ ಕೇಳಬೇಕಾಗಿತ್ತು. ವಿಧಿ ಡೈರೆಕ್ಟ್ ಆಗಿ ಇದರಲ್ಲಿ ಇದು ಮಾಡಿಬಿಟ್ಟಿದ್ದಾರೆ, ಯಾರೋ ಮೀಡಿಯಾ ಅವ್ರಿಗೆ ಕಳಿಸ್ಬಿಟ್ಟಿದ್ದಾರೆ. ಅವರು ಏನು ವಿಚಾರಣೆ ಮಾಡಿಲ್ಲ. ಅಟ್ಲೀಸ್ಟ್ ವಿಚಾರನ ಮಾಡಬೇಕಾಗಿತ್ತು, ಅವರು ಏನು ವಿಚಾರ ಮಾಡಿಲ್ಲ. ಅವರು ಅಷ್ಟೇ ಅವ್ರು ಕಳಿಸ್ಬಿಟ್ಟಿದ್ದಾರೆ. ಆದರೆ ಅವ್ರು ಬಿಲ್ ಮಾಡಬೇಕ, ಇಲ್ಲಿ ಏನು ತಪ್ಪು ನಡೀಲಿಲ್ಲ. ಅವ್ರು ಬಂದಿದ್ದಾರೆ, ಏನೋ ಮೀಟಿಂಗ್ ಕರಿಬೇಕು ಆಸೆ ಇತ್ತು, ಮಾಡಿದ್ದಾರೆ, ಹೋಗಿದ್ದಾರೆ. ಆ ಹುಡುಗಿ ನಾನು ಏನು ಮಾಡಿಲ್ಲ, ಅದು ಇಷ್ಟು ನನ್ನ ಮೇಲೆ ಉಪಚಾರ ಇದು ಮಾಡ್ತಾ ಇದ್ರಿಲ್ಲ ಅಂತ ಹೇಳಿ ಅಳ್ಕೊಂಡು 2 ದಿವಸದಿಂದ ಊಟ ಮಾಡೋಕೆ, ಇವತ್ತೂ ಊಟ ಮಾಡೋಕೆ ಇಲ್ಲಿ ರೆಡಿ ಇಲ್ಲ. ನಾವೆಲ್ಲ ಬಲಂತ್ರ ಮಾಡಿ, ನಾವೆಲ್ಲ ಊಟ ತಿನ್ನೋದಿಲ್ಲ, ನೀನು ತಿನ್ನಲಿಲ್ಲ ಅಂದರೆ ಎದ್ದೋಳಮ್ಮ ಇಲ್ರಿ ಅಂತ ಇದು ಬಲಂತ್ರ ಮಾಡಿದ್ದಕ್ಕೆ ಏನೋ ಇಷ್ಟು ಊಟ ತಿಂದಿದ್ದಾರೆ. ಅದು ಹಂಗೆ ಆಗಿರೋದು. ಅದರಲ್ಲಿ ಏನು ಬಿಲ್ ಮಾಡ್ಕೊಳಕ್ಕೆ ಬಂದಿಲ್ಲ, ಬಿಲ್ ಮಾಡ್ಕೋಬೇಕಾಗಿದೆ. ರಾತ್ರಿ ಹೊತ್ತು ಮಾಡೋ ಕೆಲಸನೇ ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ಯಾವ್ದು ಇಲ್ಲಿಗಲ್, ಯಾವ್ದು ಇಲ್ಲಿ ಗ್ರಾಂಟ್ಸ್ ಹಂಗೆ ಏನು ಬರ್ತಾ ಇಲ್ಲ. ಅವ್ರು ಇಲ್ಲಿಗಲ್ ಆಗಿ ಏನು ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನಮ್ಮ PD ಅವರು ಯಾವ್ದು ಫಾರ್ಮಾಲಿಟೀಸ್ ಇಲ್ಲ, ಅದು ಬಿಲ್ ಮಾಡೋದೇ ಇಲ್ಲ. ಯಾವ್ದು ₹1 ಬಿಲ್ ಮಾಡಬೇಕಾಗಿದ್ರೆ ಸಭೆಯಲ್ಲಿ ಇಟ್ಟು ತೀರ್ಮಾನ ತಗೊಂಡು ಮಾಡೋದು. ಬಿಲ್ ಆಗಲಿ ಯಾವುದೋ ಒಂದು ಕೆಲಸ ಆಗಲಿ ಸಭೆಯಲ್ಲಿ ಇಟ್ಬಿಟ್ಟು ಎಲ್ಲರದ್ದು ತೀರ್ಮಾನ ತಗೊಂಡು ಮಾಡೋದು. ಅದಕ್ಕೆ ಏನಾಗಿದೆ, ಆ ಹುಡುಗಿಗೆ ಮನಸ್ಸಿಗೆ ನೋವಾಗಿದೆ. ಯಾರಿಗೆ? ನಮ್ಮ ಅಧ್ಯಕ್ಷರಿಗೆ ನೋವಾಗಿದೆ. ಅದು ಅಂತ ಕೆಲಸ ಇನ್ನು ಮುಂದೆ ಆಗಬಾರ್ದು, ಅವರು ಮಾಡಬಾರ್ದು. ಅವ್ರಿಗೇನು ಒಳ್ಳೆ ಬುದ್ಧಿ ಕೊಡಬೇಕು. ಈ ಎಂಥ ಹುಡುಗರಿಗೆಲ್ಲ ಪಾಪ ಅವ್ರ ಮನಸ್ಸು ನೋವು ಕೊಡಬಾರ್ದು. ಏನಿರೋದು ನಮ್ಮಲ್ಲಿ ಬಗಾರಿಸ್ಕೋಬೇಕು. ಇನ್ನು ನಾಳೆ ಹಂಗೆ ಇಟ್ಕೊಂಡು ವಿಧಿ ಬಂದು ನಾಳೆ ಏನಕ್ಕೆ ಸಾರ್ ಬಂದಿದ್ರು, ಅವ್ರ ಗಂಡ ಇದ್ರು, ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ನಾವು ಎಲ್ಲ ಕೇಳಿದ್ರೆ ಸಾಲ ಆಗ್ತಾ ಇತ್ತು. ಇದು ಎಲ್ಲ ಕಡೆ ನೋಡ್ಬಿಟ್ಟು ಬೇತ್ಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಹಿಂಗೆ ನಡೀತಾ ಇದೆ, ರಾತ್ರಿ ಹೊತ್ತು ನಡೀತಾ ಇದೆ. ಅದು ಭಾನುವಾರ ಶನಿವಾರ ಎಲ್ಲಿ ಒಂದು ಪಂಚಾಯತಿಯಲ್ಲಿ ಮೂಟೆ ಎತ್ಕೊಂಡು ಹೋಗ್ತಾ ಇದ್ರಲ್ಲ, ಹಂಗೆ ಮೂಟೆ ಎತ್ಕೊಂಡು ಹೋಗಿಲ್ಲ ಅವರು. ಖಾಲಿ ಬಂದಿರೋದು ಏನಕ್ಕೆ ಅಂದ್ರೆ, ಏನೋ ಮೀಟಿಂಗ್ ಮಾಡೋಣ, ಸಭೆ ಒಂದು ಮಾಡೋಣ ಅಂತ ಬಂದಿರೋದು. ವಿಧಿ ಬಂದು ನಮ್ಗೆಲ್ಲ ಕೇಳ್ಬಿಟ್ಟು ಮಾಡೋದು. ವಿಧಿಯನ್ನು ಆಗ್ತೇವನ ಫೈನವನು ಅನಿಲ್ಲ, ಅವನು ಬೇತ್ಮಂಗಲದವನು ಬಂದು ಕೇಳಿದ್ರೆ ಸಾಲ ಆಗ್ತಾ ಇತ್ತು. ಅದೆಲ್ಲ ಮಾಡ್ಕೋಬಾರ್ದು ಅಷ್ಟೇ. ಇವಾಗ ಪಂಚಾಯತಿ ನಡಿಬೇಕಾಗಿದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಬ್ರು ನಡ್ಸೋಕ್ಕಾಗೋದಿಲ್ಲ, ಸದಸ್ಯರು ಎಲ್ಲರೂ ನಿಮ್ಮ ಜನಗಳ ಸಹಕಾರ ಇದ್ರೆ ನಡ್ಸೋಕ್ಕಾಗೋದು. ಇವಾಗ ಇಂಥ ಕೆಲಸಗಳಾಗಿದ್ರೆ ಯಾವ ಕೆಲಸ ಮಾಡಕ್ಕೆ ಭಯ ಪಡ್ತಾರೆ. ನಮ್ಮೂರು ಇವಾಗ ಮುಂದೆ ಹೋಗ್ತಾ ಪಟ್ಟಣ ಪಂಚಾಯತಿ ಆಗಬೇಕು, ಇಂಪ್ರೂವ್ ಆಗಬೇಕು. ಅವ್ರು ಏನೋ ಬೆಳಿಗ್ಗೆ ನಮ್ಮ ಬಿಲ್ ಕಲೆಕ್ಟರ್ ಆಗಲಿ ಅವರೆಲ್ಲ ಬೆಳಿಗ್ಗೆ ಎದ್ದು ಹೋಗ್ತಾರೆ. ಏನಕ್ಕೆ? ಊರಲ್ಲಿ ಸರ್ವೆ ಮಾಡೋಕ್ಕೆ. ಊರಿನಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ, ಎಷ್ಟು ಮನೆಗಳು ಏನೇನಿದೆ ಎಷ್ಟಂತ ಇದು ಮಾಡ್ತಾರೆ. ಅದ್ರಲ್ಲಿ ಜನ ಭಯ ಪಟ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಏನೋ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರೋದು, ಏನು ರೆವೆನ್ಯೂ ಬರಲಿ ಅಂತ ಹೋಗ್ತಾ ಇರೋದು. ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ಬಾಗಿಲು ತೆಗೋದಿಲ್ಲ, ಬಾಗಿಲು ಹಂಗೆ ಇಟ್ಕೊಂಡಿರ್ತಾರೆ. ಏನು ಇಂಪ್ರೂವ್ಮೆಂಟ್ ಮಾಡಬೇಕಂತ ಹೋಗ್ತಾರೆ. ನಾವು ಅದಕ್ಕೇನು ಹೇಳಿದ್ದೀವಿ, ಒಂದು ದಿವಸ ಊರಲ್ಲಿ ಎಲ್ಲ ಪ್ರಚಾರ ಮಾಡಿ, ನಾವು ಇಂಥ ಬ್ಲಾಕ್ ಡೇಲಿ ಇಂಥ ಬರ್ತಾ ಇದ್ದೀವಿ, ಯಾರ್ಯಾರ್ದು ಏನು ಪತ್ರಗಳಿದೆ ಆ ಪತ್ರಗಳು ತೋರಿಸ್ಬಿಟ್ಟು ಏನಿರೋದು ನೀವು ಮಾಡ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಕೂತ್ಕೊಂಡು ಬಗೆಹರಿಸಿದ್ರೆ ಎಲ್ಲ ಕೆಲಸ ಆಗೋದು. ಇವಾಗ ನಾವೆಲ್ಲ ಕೂತ್ಕೊಳ್ಳೋದಕ್ಕೆ ಇವ್ರು ಡೈರೆಕ್ಷನ್ ಕೊಟ್ಟು ಡೈರೆಕ್ಷನ್ ಪ್ರಕಾರ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಹಂಗೆ ವಿಜಿನೋ ಬಂದು ಇಲ್ಲಿ ಕೂತ್ಕೊಂಡು ಏನೋ ಒಂದು ಸಾಲ್ವ್ ಮಾಡಿದ್ರೆ ಸಾಲ್ವ್ ಆಗ್ತಾ ಇತ್ತು. ವಿಜಿನ ಏನೋ ಮಾಡಿದ್ದಾನೆ, ನಾವೆಲ್ಲ ಊರವ್ರು ಬಂದೆ, ಅದ್ರಲ್ಲಿ ಏನೋ ಇದು ಇರೋದಿಲ್ಲ. ಏನಿರೋದು ನಾವು ಕೂತ್ಕೊಂಡು ನಾವು ಬಗೆಹರಿಸ್ಕೊಂತೀವಿ.
ಅಂದ್ರೆ ಅವ್ರು ವಿಡಿಯೋ ಮಾಡಿ ನಾನು ಮುಂದೆನೆ ಯಾರಿಗೋ ಪ್ರೆಸ್ ಅವ್ರಿಗೆ ಕಾಲ್ ಮಾಡಿದ್ರು, ಮಾಡಿಬಿಟ್ಟು ಅವರು ಮಾಡಿದ್ದೆಲ್ಲ ನಾನು ನಿಜಾನೇ ಹೇಳ್ತೀನಿ, ತುಂಬಾ ಡ್ರಿಂಕ್ಸ್ ಮಾಡಿದ್ರು, ಟೈಮ್ ಕೂಡ ಹಿಂಗೆ ಇಕ್ಕಿದ್ರು, ನೋಡಿ 9 ಆಗಿದೆ, ಇಲ್ಲಿ ನೋಡಿ ಇದು ಅದು ನಮ್ಮ ಬೋರ್ಡ್ ತೋರಿಸಿದ್ರು, ನೇಮ್ ಬೋರ್ಡು ಎಲ್ಲ ಫುಲ್ಲು ವಿಡಿಯೋದಲ್ಲೇ ಇದೆ, ಎಲ್ಲ ಅವ್ರು ಮಾಡಿದ್ರು. ಬಟ್ ನಾನೇನು ಅವ್ರಿಗೆ ರಿಪ್ಲೈ ಮಾಡಿಲ್ಲ. ಅವ್ರು ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಸುಮ್ಮನೆ ಇದ್ದೆ. ನಾನು ಆಚೆ ಹೋಗೋಕ್ಕೂ ನಾನು ತಪ್ಪಾಗತ್ತೇನೋ ಅಂತ ನಾನು ಹೋಗಿಲ್ಲ. ನನಗೆ ಭಯ ಇದ್ರೇನು ನಾನು ಆಚೆ ಹೋಗಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಿದವ್ರು ಆಗ್ತೀವಿ, ನಾವು ತಪ್ಪು ಮಾಡಿಲ್ಲ ಯಾಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅಲ್ಲೇ ಇದ್ವಿ. ಕಾರಣ ಅವ್ರೇನು ತುಂಬಾ ಡ್ರಿಂಕ್ಸ್ ಮಾಡಿಬಿಟ್ಟು ಅವರು ಮಾಡಿದ್ದು ಅವ್ರು ತಪ್ಪೇ ಸರ್. ಅವ್ರು ಇಲ್ಲಿ ಫೋನ್ ಮಾಡಿ ಹೇಳಿದ್ರು, ಇವಾಗೇ ನ್ಯೂಸ್ ಮಾಡಿ ಕಳಿಸಿ ಅಂತ ಕೂಡ ಯಾರ ಹತ್ರನೋ ಅವ್ರು ಮಾತಾಡಿದ್ರು. ನಾನು ನಮ್ಮ ಸದಸ್ಯರಿಗಿಬ್ಬರು ಕೂಡ ತಿಳಿಸ್ದೆ ಈ ತರ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಬಿಡಮ್ಮ, ಅವ್ರೇನೋ ಡ್ರಿಂಕ್ಸ್ ಹಾಕಿರೋದ್ರಿಂದ ಹಂಗೆ ಹೇಳ್ತಾ ಇದಾರೆ, ಅವ್ರೇನು ಮಾಡಲ್ಲ, ಟೆನ್ಷನ್ ತೆಗಿಬೇಡ್ರಿ, ಮಾತಾಡೋಣ ಕರೆದವ್ರನ್ನ ಅಂತ ಹೇಳಿದ್ರು. ಆಯ್ತು ಅಂತಿದ್ದೆ ನಾನು. ಮತ್ತೆ ಅವ್ರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ. ನಾನು ಪ್ರೆಸ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಮ್ಮ ಸ್ಥಳೀಯವ್ರು ಇದ್ದಾರೆ, ನಮ್ಮ ಸ್ಥಳೀಯ ಬೇತ್ಮಂಗ್ಲದಲ್ಲಿ ಪ್ರೆಸ್ ಅವ್ರು ಇದ್ದಾರೆ. ಇವ್ರು ವಿಡಿಯೋ ಕಳಿಸಿದಾಗ ಏನು ಅವ್ರು ಹೆಂಗೆ ಈ ತರ ಮಾಡಿದಾರ ಇಲ್ವಾ ಮಾಹಿತಿ ತಿಳ್ಕೊಂಡು ದಯವಿಟ್ಟು ಮಾಡ್ಬೇಕು. ಈಗ ನಾನು ತುಂಬಾ TV9 ಎಲ್ಲ ತುಂಬಾ ಒಳ್ಳೆ ಸುದ್ದಿ ಕೊಡ್ತಾರೆ, ನಿಜ ಅಂತ ನಂಬಿದ್ದೆ. ಈಗ ನನ್ನ ವಿಚಾರದಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಹೆಂಗ್ ನಿಜ ಅಂತ ನಂಬಕ್ಕಾಗತ್ತೆ? ಇವ್ರು ಹೆಂಗ್ ಮಾಡಿದ್ರು, ಏನ ನಿಜ ಕರೆಕ್ಟ್ ಆಗಿದೆ ಅಂದ್ರೆ ಇಲ್ಲ, ನಾನು ಅದೇನೋ ಬಾಕಿ ಇರೋ ದುಡ್ಡುಗಳೆಲ್ಲ ಡ್ರಾ ಮಾಡಕ್ ಬಂದಿದ್ದೀನಿ ಅಂತ ಕೊಟ್ಟಿದ್ದಾರೆ ಅವರು. ನಮ್ಮ PDO ತಮ್ಮಿ ಇಲ್ದಿರಾನೆ ನಾನು ಬಿಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ CO ವರ್ಗೂ ಹೋಗ್ಲಿ, ಎಲ್ಲಾದ್ರೂ ಹೋಗಿ ಅವ್ರ ವಿಚಾರ ಮಾಡ್ಲಿ, ಯಾಕೆ ದೂರು ಕೊಟ್ಟಿರೋರು. ಮತ್ತೆ ಇನ್ನೊಂದು ಹೇಳ್ತೀನಿ ಅವ್ರ ಮೇಲೆ, ನಾನು ರಾತ್ರಿ ಬಂದು ನಾನು ಬಿಲ್ಗಳು ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ. ನಾನು ಮಾಡಿರೋದಿದ್ರೆ ನಮ್ಮ ಸದಸ್ಯರಿಗೆಲ್ಲ ಗೊತ್ತೇನೇನ್ ಮಾಡಿದೀವಂತ ಎಲ್ಲರ ಮುಖಾಂತರ ಕೇಳಿ ನಾವು ತಗೊಂತೀವಿ. ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೇಕು. ರಾತ್ರಿ ಮಾಡ್ಬೇಕು ಅಂದ್ರೆ ನಾವು ಪಂಚಾಯತಿಯಲ್ಲೇ ಬಿಲ್ ಮಾಡ್ಬೇಕಾ ಸರ್? ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಮನೆಗಳಲ್ಲೂ ಮಾಡ್ಕೋಬಹುದು ಬಿಲ್ಗಳು. ಪಂಚಾಯತಿಗೆ ಬಂದು ಬಿಲ್ ಮಾಡ್ಬೇಕು ಅಂತೇನಿಲ್ಲ. ಇವಾಗ ನಾವು ರಾತ್ರಿ ಕಳ್ತನ ನಾನು ಮಾಡ್ಬೇಕು ಅಂದ್ರೆ ನಾನು ಆ ಥರ ನಮ್ಮ ವ್ಯಕ್ತಿತ್ವ ಉಳ್ಳೋರು ಅಲ್ಲ. ಆದರೆ ಅವ್ರು ನಮ್ಮ ವ್ಯಕ್ತಿತ್ವ ಮೇಲೆ ಹೊಡೆದಿದ್ದಾರೆ. ನಂಗೆ ತುಂಬ ನೋವಾಗಿದೆ ಅವ್ರು ಮಾಡಿರೋದು. ಜನಗಳು ಎಷ್ಟೋ ಜನ ಅವ್ರಿಗೂ ನಾನು ಹೇಳಿದ್ದೀನಿ, ನಾನು ನಿಮ್ಮ ತಂಗಿ ಥರ ಇದ್ದೀನಿ, ಒಂದು ಹೆಣ್ಮಗು ನೀವು ಮಾಡ್ತಾ ಇರೋದು ತಪ್ಪು ಅಂತ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರಿಗೇನ ಇಂಥ ಉದ್ದೇಶ ಇದ್ದರೆ ನಾನೇನು ಅವ್ರ ಮುಖ ಕೂಡ ನಾನು ನೋಡಿರಲಿಲ್ಲ ಸರ್. ನಾನು ನಮ್ಮ ಕೆಲವ್ರಿಗೆ ಗೊತ್ತಾಗ ಇಂಥ ಹುಡುಗ ಅವರು ಅಂತ ಹೆಸರು ಹೇಳಿರೋದು, ಅವ್ರು ಯಾರು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಸರ್. ತುಂಬಾ ದಕ್ಷ ಆಡಳಿತ ಮಾಡೋ PDOಗಳು ಇರ್ತಾರೆ. ಈಗ ನನ್ನಿಂದ ನಮ್ಮ PDO ಕೂಡ ನೋಡು ಇಷ್ಟೊತ್ತರಲ್ಲಿ ಮಾಡೋರು ಏನಾಯ್ತು ಅಂತ ಅವ್ರಿಗೂ ನಮ್ಮಿಂದ ಬೇಸರ ಆಗಿದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಫೇಸ್ಬುಕ್ ಅಲ್ಲೆಲ್ಲ ಹಾಕಿರೋದಕ್ಕೆ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಗುಡ್ ಜಾಬ್ ವಿಜಯಣ್ಣ, ಸೂಪರ್ ವಿಜಯಣ್ಣ, ಹಂಗ್ ವಿಜಯಣ್ಣ ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋದು ಇದು ತುಂಬಾ ಮೋಸ, ತುಂಬಾ ಇದು. ಇವತ್ತು ಇವ್ರಿಗೆ ನಮ್ಗಾಗಿದೆ, ನಾಳೆ ದಿವಸ ಅವ್ರ ಫ್ಯಾಮಿಲಿ ಅವ್ರಿಗಾಗತ್ತೆ, ಅವ್ರ ಹೆಣ್ಮಗುಗಾಗತ್ತೆ, ಅವ್ರ ಅವಾಗ ನೊಂದ್ಬೇಕಾಗತ್ತೆ. ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋರು, ಕಾಮೆಂಟ್ ಮಾಡೋರು, ದಯವಿಟ್ಟು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿನ ಫಸ್ಟ್ ತಿಳ್ಕೊಂಡು ಇದು ನಿಜನ ಸುಳ್ಳ ಅಂತ ಕಾಮೆಂಟ್ ಮಾಡಿ. ದಯವಿಟ್ಟು ತಪ್ಪುಗಳಿಗೆಲ್ಲ ಕಾಮೆಂಟ್ ಮಾಡಿ, ಬೇರೆಯವ್ರನ್ನೆಲ್ಲ ನೊಂದಿಸ್ಬೇಡಿ. ಅಂತವ್ರಿಗಂತೂ ಶಿಕ್ಷೆ ಆಗ್ಲೇಬೇಕು. ನಾನ್ ಕೊಡ್ತಾ ಇಲ್ಲ ಶಿಕ್ಷೆ, ದೇವ್ರಂತೂ ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ.